ದೇಶಾದ್ಯಂತ ಮತ್ತೆ ಕೊರೋನಾ ಉಲ್ಬಣ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಆತಂಕ ಶುರುವಾಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಭಾಗದಲ್ಲೇ ಈಗ ಏನು ಆತಂಕ ಶುರುವಾಗಿರುವಂಥದ್ದು. ನಾನೀಗ ಬೆಳಗಾವಿ ನಗರದ ಹೊರವಲಯದಲ್ಲಿರುವಂತಹ ಬಾಚಿ ಗ್ರಾಮದ ಭಾಗದಲ್ಲೇ ಇರುವಂಥದ್ದು. ಸದ್ಯ ಈ ಒಂದು ರಸ್ತೆಯನ್ನು ತೋರಿಸ್ತಾ ಇದ್ದೇನೆ. ಇದು ಇಲ್ಲಿಂದ ಮಹಾರಾಷ್ಟ್ರ ಮತ್ತು ಗೋವಾ ಎರಡೂ ರಾಜ್ಯಕ್ಕೂ ಸಂಪರ್ಕಿಸುವಂಥ ಏಕೈಕ ಹೆದ್ದಾರಿ ಇದಾಗಿರುವಂಥದ್ದು. ಸದ್ಯ ಈ ಒಂದು ಹೆದ್ದಾರಿ ಕಂಪ್ಲೀಟಾಗಿ ಯಾವುದೇ ರೀತಿಯಾದಂಥ ತಪಾಸಣೆಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಓಪನ್ ಆಗಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಇಲ್ಲಿ ದಿನನಿತ್ಯ ಸಂಚಾರ ಮಾಡ್ತವೆ. ಒಂದು ಕಡೆ ಗೋವಾಕ್ಕೆ ಹೋಗುವಂತಹ ವಾಹನಗಳು, ಮತ್ತೊಂದು ಕಡೆ ಏನು ಮಹಾರಾಷ್ಟ್ರದಿಂದಲೂ ಕೂಡ ಸಾಕಷ್ಟು ವಾಹನಗಳು ಇಲ್ಲಿ ಎಂಟ್ರಿ ಆಗ್ತವೆ. ಮುಖ್ಯವಾಗಿ ಗಡಿ ಭಾಗದಲ್ಲಿ ಈಗ ಸಾಕಷ್ಟು ಹೈ ಅಲರ್ಟನ್ನು ವಹಿಸಬೇಕಿತ್ತು, ಆದರೆ ಇದು ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ. ಈಗಾಗಲೇ ಗೋವಾದಲ್ಲಿ 19 ಕೇಸ್ಗಳು ಪತ್ತೆಯಾಗಿರುವಂಥದ್ದು ಒಂದು ಕಡೆ, ಆದರೆ ಮಹಾರಾಷ್ಟ್ರದಲ್ಲಿ ಅದು ಕೂಗಳತೆ ದೂರದಲ್ಲಿ ಇಲ್ಲಿ ಈಗೇನು ತೋರಿಸ್ತಾ ಇದ್ದೇನೆ, ಇದು ಸಿಂಧುದುರ್ಗ ಏನು ಕ್ಷೇತ್ರಕ್ಕೆ ಒಳಪಡುವಂತಹ ಪ್ರದೇಶ ಆಗಿರುವಂಥದ್ದು. ಸೊ ಇಲ್ಲಿ ಒಂದು ಕೇಸ್ ಪತ್ತೆಯಾಗಿರುವಂಥದ್ದು. ಹೀಗಾಗಿ ಬೆಳಗಾವಿ ನಗರಕ್ಕೂ ಕೂಡ ಇದೀಗ ಆತಂಕ ಕಾಡ್ತಾ ಇರುವಂಥದ್ದು. ಸದ್ಯ ಗಡಿ ಭಾಗದಿಂದಲೇ ಬೆಳಗಾವಿಗೆ ಕಂಟಕ ಕಾಡುತ್ತಾ ಅನ್ನುವಂತಹ ಒಂದು ಭೀತಿ ಕೂಡ ಎದುರಾಗಿರುವಂಥದ್ದು. ಸದ್ಯ ಈಗ ಮಹಾರಾಷ್ಟ್ರದಿಂದ ಸಾಕಷ್ಟು ವಾಹನಗಳು ರಾಜ್ಯಕ್ಕೆ ಎಂಟ್ರಿ ಆಗ್ತವೆ. ಏನು ಇದು ಬೆಳಗಾವಿ ನಗರದ ಕೂಗಳತೆ ದೂರದಲ್ಲೇ ಇರುವಂತಹ ಬಾಚಿ ಗ್ರಾಮದ ಹೊರವಲಯದಲ್ಲಿನ ದೃಶ್ಯಾವಳಿಗಳು. ಇಲ್ಲಿ ಬಹುತೇಕ ಕೋವಿಡ್ ಸಂದರ್ಭದಲ್ಲಿ ಈಗ ನಾನೀಗ ಬೋರ್ಡ್ ಏನು ತೋರಿಸ್ತಾ ಇದ್ದೇನೆ, ಆ ಕಡೆ ಭಾಗದಲ್ಲಿ ಮಹಾರಾಷ್ಟ್ರದ ಪೊಲೀಸರು ಚೆಕ್ ಪೋಸ್ಟನ್ನು ನಿರ್ಮಿಸಿಕೊಂಡು ತಪಾಸಣೆಯನ್ನು ಮಾಡ್ತಾಯಿದ್ರು. ಈ ಭಾಗದಲ್ಲಿ ಕರ್ನಾಟಕ ಪೊಲೀಸರು ಕೂಡ ತಪಾಸಣೆಯನ್ನು ಮಾಡ್ತಾಯಿದ್ರು. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ವಹಿಸಿಲ್ಲ ಅನ್ನುವಂಥದ್ದು ಕೂಡ ಗಮನಿಸಬಹುದಾಗಿದೆ. ಸದ್ಯ ಒಂದು ಕಡೆ ಈ ಹಿಂದೆ ಕೋವಿಡ್ನಲ್ಲಿ ಸಾಕಷ್ಟು ಗಡಿ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಏನು ಕೇಸ್ಗಳು ಪತ್ತೆಯಾಗಿದ್ವು. ಆದರೆ ಈ ಬಾರಿ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಬೆಳಗಾವಿಗೆ ಗೋವಾದಿಂದ ಹೆಚ್ಚಾಗಿ ಬರುವಂತಹ ಪ್ರಯಾಣಿಕರಿಂದಲೇ ಈ ಬಾರಿ ಕಂಟಕ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ಈ ಒಂದು ಗಡಿ ಭಾಗದಲ್ಲಿ ಅಲರ್ಟ್ ಆಗಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ತಪಾಸಣೆ ಮಾಡಿದ್ದೆ. ಆದರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೋದಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.